ಇವತ್ತ್ಯಾಕೋ ಅಗ್ನಿದೇವನಿಗೆ ಬೆಂಗಳೂರಿನ ಮೇಲೆ ಕೆಂಡದಂತ ಕೋಪ ಬಂದಂತಿತ್ತು. ಒಂದರ ನಂತರ ಒಂದರಂತೆ 3 ಕಡೆ ಅಗ್ನಿ ಆಕಸ್ಮಿಕಗಳು ಸಂಭವಿಸಿದ್ವು. ಹೆಬ್ಬಾಳ ಮುಖ್ಯ ರಸ್ತೆಯಲ್ಲಿರೋ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯ ನೆಲಮಹಡಿಯಲ್ಲಿ ಸಣ್ಣಗೆ ಹೊಗೆ ಕಾಣಿಸಿಕೊಂಡಿತ್ತು. ಆಸ್ಪತ್ರೆಯಲ್ಲೇ ಇದ್ದ ಅಗ್ನಿಶಾಮಕ ಉಪಕರಣಗಳಿಂದ ಬೆಂಕಿ ನಂದಿಸೋ ಪ್ರಯತ್ನ ಸಫಲವಾಗಲಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸುವಷ್ಟರಲ್ಲಿ ಹೊಗೆ ಮೇಲಿನ ಮಹಡಿಗಳಿಗೂ ಆವರಿಸಿತು. ಅಪಾಯ ಅರಿತ ಆಸ್ಪತ್ರೆ ಆಡಳಿತ ಮಂಡಳಿ ಆಸ್ಪತ್ರೆಯಲ್ಲಿದ್ದ 75 ರೋಗಿಗಳನ್ನು ಯಶವಂತಪುರದ ಕೊಲಂಬಿಯಾ ಏಷ್ಯಾ, ರಾಮಯ್ಯ ಆಸ್ಪತ್ರೆ, ಬ್ಯಾಪ್ಟಿಸ್ ಹಾಗೂ ಕಾವೇರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ದುರ್ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಲಿಲ್ಲ. ಅರ್ಧ ಗಂಟೆ ಒಳಗೆ ಇಡೀ ಆಸ್ಪತ್ರೆನ ನಾವು ಫುಲ್ ಇವ್ಯಾಕ್ಯುವೇಟ್ ಮಾಡಿದ್ವಿ. ಅದೇ ಸಮಯದಲ್ಲಿ ಆ ಫೈರ್ ಅನ್ನು ಎಕ್ಸ್ಟಿಂಗ್ವಿಷ್ ಮಾಡಲಿಕ್ಕೆ ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ನಮ್ಮ ಹತ್ರ ಇವರನ್ನ ಉಪಯೋಗಿಸಿ ಆ ಫೈರ್ನ ಕಂಟ್ರೋಲಿಗೆ ತಂದ್ವಿ. ಪ್ರಿಕಾಷನ್ ತಗೊಳ್ಳಕ್ಕಾಗಿ ಫೈರ್ ಬ್ರಿಗೇಡ್ನು ಕರೆಸಿದ್ವಿ. ನೆಲಮಹಡಿಯಲ್ಲಿ ಇಡಲಾಗಿದ್ದ ಯುಪಿಎಸ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿರುವುದು ತಿಳಿದು ಬಂದಿದೆ. ಸದ್ಯಕ್ಕೆ ಅಮೃತಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. 2 ದಿನಗಳ ಕಾಲ ಆಸ್ಪತ್ರೆ ಮುಚ್ಚುವ ನಿರ್ಧಾರಕ್ಕೆ ಆಡಳಿತ ಮಂಡಳಿ ಬಂದಿದೆ. ಏನೇ ಆದರೂ ಭದ್ರತಾ ಸಿಬ್ಬಂದಿ ಸರಿಯಾದ ಸಮಯದಲ್ಲಿ ಅಗ್ನಿಶಾಮಕ ಸಲಕರಣೆಗಳನ್ನು ಬಳಸಿದ್ದರಿಂದ ಹೆಚ್ಚಿನ ಅನಾಹುತ ಸಂಭವಿಸಲಿಲ್ಲ. ಅಂತೂ ಬೆಂಕಿ ತಣ್ಣಗಾಯ್ತಲ್ಲ ಅಂತ ಎಲ್ಲರೂ ನಿಟ್ಟುಸಿರು ಬಿಡುವಷ್ಟರಲ್ಲಿ ಮತ್ತೊಂದು ಸುದ್ದಿ ಬಂದಿದ್ದು ರಾಮಮೂರ್ತಿ ನಗರದಿಂದ. ರಾಮಮೂರ್ತಿ ನಗರದ ಹೊರಮಾವು ರಸ್ತೆಯ ಗುಜರಿ ಅಂಗಡಿಯಲ್ಲಿ ಬೆಂಕಿ ರುದ್ರ ನರ್ತನ ಮಾಡಿತ್ತು. ಕಬ್ಬಿಣ ಕತ್ತರಿಸುವ ಗ್ಯಾಸ್ ಕಟರ್ನಿಂದ ಸಿಡಿದ ಕಿಡಿ ಕ್ಷಣ ಮಾತ್ರದಲ್ಲಿ ಅಂಗಡಿ ತುಂಬಾ ಆವರಿಸಿತು. ಅಗ್ನಿಶಾಮಕ ದಳದ 8 ವಾಹನಗಳು ಒಟ್ಟಾಗಿ ಕಾರ್ಯಾಚರಣೆ ನಡೆಸಿದ್ರೂ ಬೆಂಕಿ ನಿಯಂತ್ರಣಕ್ಕೆ ಬರಲಿಲ್ಲ. ಗುಜರಿ ಅಂಗಡಿ ಸೇರಿದಂತೆ ಸುತ್ತಲಿನ ಕೆಲ ಅಂಗಡಿಗಳು ಸುಟ್ಟು ಕರಕಲಾದವು. ನಾನಿಲ್ಲಿ ಎದುರುಗಡೆ ಆಫೀಸಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಹೊರಗಡೆ ಬಂದು ನೋಡಿದೆ, ಇದಕ್ಕಿದ್ದಂಗೆ ಹೊಗೆ ಕಾಣಿಸ್ತು. ಏನೋ ಇರ್ಬೋದು ಅಂತ ಥಿಂಕ್ ಮಾಡಿದೆ. ಹತ್ರ ಬಂದು ನೋಡಿದೆ, ಇದು ಸ್ಕ್ರಾಪ್ದು ಅಂಗಡಿ, ಗೋಡನು, ಸಮ್ ವೇಸ್ಟ್ ಐಟಮ್ಸ್ ಏನೋ ಇದೆ. ಗುಜರಿ ಅಂಗಡಿಯಲ್ಲಿ ಬೆಂಕಿ ಹತೋಟಿಗೆ ಬಂತು ಎನ್ನುವಾಗಲೇ ಶಾಂತಿನಗರದಲ್ಲಿ ಮತ್ತೊಂದು ಅಗ್ನಿ ಅನಾಹುತ ಸಂಭವಿಸಿತ್ತು. ನಂಜಪ್ಪ ಸರ್ಕಲ್ನಲ್ಲಿರುವ ವಜೀರ್ಸ್ ಹೋಟೆಲ್ನಲ್ಲಿ ಎಲ್ಪಿಜಿ ಸಿಲಿಂಡರ್ಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಉರುಳಿಸುವಾಗ ಅನಿಲ ಸೋರಿಕೆಯಾಗಿತ್ತು. ಇದರಿಂದ ಹೊತ್ತಿಕೊಂಡ ಬೆಂಕಿ ಇಡೀ ಹೋಟೆಲ್ ಅನ್ನು ಆಹುತಿ ತೆಗೆದುಕೊಳ್ತು. ಬೆಂಕಿ ಕಾಣಿಸಿಕೊಂಡ ಕ್ಷಣ ಗ್ರಾಹಕರು ಹಾಗೂ ಸಿಬ್ಬಂದಿ ಹೊರಗೋಡಿ ಬಂದರು. 2 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದವು. ಹೀಗೆ ಸರಣಿ ಬೆಂಕಿ ಅನಾಹುತಗಳು ಬೆಂಗಳೂರಿಗರನ್ನು ಬೆಚ್ಚಿ ಬೀಳಿಸಿತು. ಇತ್ತ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಡುವಂತಾಯಿತು. ಶ್ರೇಯಸ್ ಶೆಟ್ಟಿ ಜೊತೆ ಮಸೂದ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ರಾಜ್ಯದ ಜನರಿಗೆ ಮತ್ತೊಂದು ಶಾಕ್. ಇದೇ ತಿಂಗಳ 8ರಿಂದ ಪ್ರತಿ ಲೀಟರ್ ಹಾಲಿಗೆ 3 ರೂಪಾಯಿ ಹೆಚ್ಚಿಗೆ ಕೊಡಬೇಕು. ಇದು ಗ್ರಾಹಕರಿಗೆ ಶಾಕ್ ಆಗಿರಬಹುದು, ಆದರೆ ಹಾಲು ಉತ್ಪಾದಕರು ನಿಟ್ಟುಸಿರು ಬಿಡುವಂತಾಗಿದೆ. ಏನು ಇವತ್ತು 21 ರೂಪಾಯಿಗೆ ನಾವು ಮಾರ್ತಾ ಇದ್ದೀವೋ ಅದನ್ನ 24 ರೂಪಾಯಿಗೆ. ಹೌದು, ಕೆಎಂಎಫ್ ಜನರಿಗೆ ಶಾಕ್ ಕೊಟ್ಟಿದೆ. ಹಾಲಿನ ದರವನ್ನ 3 ರೂಪಾಯಿ ಹೆಚ್ಚಳ ಮಾಡಿದೆ. ಇವತ್ತು ಬೆಳಗ್ಗೆ ಕೆಎಂಎಫ್ ಅಧ್ಯಕ್ಷ ಸೋಮಶೇಖರ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಇದನ್ನ ಪ್ರಕಟಿಸಿದ್ರು. ಹಾಲು ಹಾಗೂ ಮೊಸರಿನ ದರದಲ್ಲಿ ಹೆಚ್ಚಳ ಮಾಡಿರುವ ಬಗ್ಗೆ ಡೀಟೇಲ್ಸ್ ನೀಡಿದ್ರು. ಕೆಎಂಎಫ್ ನಂದಿನಿ ಹಾಲಿನ ದರವನ್ನ 3 ರೂಪಾಯಿ ಹೆಚ್ಚಳ ಮಾಡಿದೆ. ನೂತನ ದರ ಜನವರಿ 8 ಅಂದ್ರೆ ನಾಡಿದ್ದು ಭಾನುವಾರದಿಂದ ಜಾರಿಗೆ ಬರಲಿದೆ. ಹಾಗೇನೆ ನಂದಿನಿ ಮೊಸರಿನ ದರ ಲೀಟರ್ಗೆ 3 ರಿಂದ 4 ರೂಪಾಯಿ ಹೆಚ್ಚಳವಾಗಲಿದೆ. ಸಾಮಾನ್ಯ ಹಾಲಿನ ದರ ಸದ್ಯ 21 ರೂಪಾಯಿ ಇದ್ದು ಇನ್ನು ಮುಂದೆ 24 ರೂಪಾಯಿ ಆಗಲಿದೆ. ಬೆಂಗಳೂರು, ತುಮಕೂರು, ಮಂಡ್ಯ, ಕೋಲಾರ, ಹಾಸನ, ಮೈಸೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪ್ರತಿ ಲೀಟರ್ ನಂದಿನಿ ಸಾಮಾನ್ಯ ಹಾಲಿನ ಬೆಲೆ 24 ರೂಪಾಯಿ ಆಗಲಿದೆ.
ಇನ್ನು ದಕ್ಷಿಣ ಕನ್ನಡ, ರಾಯಚೂರು, ಧಾರವಾಡ ಹಾಗೂ ಬೆಳಗಾವಿಯಲ್ಲಿ 22ರಿಂದ 25 ರೂಪಾಯಿ ಏರಿಕೆಯಾಗಲಿದೆ. ಅದೇ ರೀತಿ ಬಿಜಾಪುರದಲ್ಲಿ 23ರಿಂದ 26 ರೂಪಾಯಿಗೆ ಹೆಚ್ಚಳವಾದ್ರೆ ಗುಲ್ಬರ್ಗಾದಲ್ಲಿ ಅತಿ ಹೆಚ್ಚು ಅಂದ್ರೆ 24 ರೂಪಾಯಿಯಿಂದ 27 ರೂಪಾಯಿಗೆ ಹೆಚ್ಚಳವಾಗಲಿದೆ. ಪೆಟ್ರೋಲ್, ವಿದ್ಯುತ್ ದರ ಪದೇ ಪದೇ ಹೆಚ್ಚಾಗುತ್ತಿರೋದ್ರಿಂದ ಹಾಲಿನ ಬೆಲೆ ಏರಿಕೆಯು ಅನಿವಾರ್ಯ ಅಂತ ಕೆಎಂಎಫ್ ಅಧ್ಯಕ್ಷ ಸೋಮಶೇಖರ್ ರೆಡ್ಡಿ ದರ ಏರಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ರೈತರಿಗೆ ಮತ್ತು ನಮ್ಮ ಗ್ರಾಹಕರಿಗೆ ಇಬ್ಬರಿಗೂ ಒಂದು ಅನುಕೂಲ ಮಾಡೋ ಥರನೇ ಮುಖ್ಯಮಂತ್ರಿಗಳು ಅವರಿಬ್ಬರ ಹಿತದೃಷ್ಟಿಯಿಂದ ಆಲೋಚನೆ ಮಾಡಿ 3 ರೂಪಾಯಿನ ಮಾತ್ರ ಜಾಸ್ತಿ ಮಾಡಿ ಅಂತೇಳಿ ನಮಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಪ್ರಕಾರನೇ ನಾವು ಇವತ್ತು 3 ರೂಪಾಯಿ ದರವನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಅಲ್ಲದೆ ಬೆಲೆ ಹೆಚ್ಚಳದಿಂದ ರೈತರಿಗೂ ಅನುಕೂಲವಾಗಲಿದೆ ಅಂತ ಕೆಎಂಎಫ್ ತಿಳಿಸಿದೆ. ದರ ಹೆಚ್ಚಳದಲ್ಲಿ 2ರಿಂದ 2.5 ರೂಪಾಯಿ ಉತ್ಪಾದಕರಿಗೆ ನೀಡಲು ತೀರ್ಮಾನಿಸಲಾಗಿದೆ. ಅಲ್ಲದೆ 13 ಒಕ್ಕೂಟಗಳು ತಮ್ಮ ವ್ಯಾಪ್ತಿಯಲ್ಲಿ ದರ ಏರಿಕೆಯ ಬಗ್ಗೆ ನಿರ್ಧಾರ ಕೈಗೊಳ್ಳಲಿವೆ. ಹಾಲು ಉತ್ಪಾದನೆಗೆ ಏನಾಗಿದೆ ಅಂದರೆ ಪೂರಕವಾಗಿ ಹಸುಗಳ ದರ ಮತ್ತು ಮೇಂಟೆನೆನ್ಸು ಮತ್ತು ಫೀಡ್ ರಾ ಮೆಟೀರಿಯಲ್ಸ್ ಅದು ವೆಚ್ಚ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಅನಿವಾರ್ಯವಾಗಿ ನಮಗೆ ಎಲ್ಲ ಒಕ್ಕೂಟಗಳಿಂದ ಒಂದು 5 ರೂಪಾಯಿವರೆಗೂ ಬೆಲೆನ ಜಾಸ್ತಿ ಮಾಡಿ ಅಂತ ಒತ್ತಾಯ ಬರ್ತಾ ಇತ್ತು. ರೈತರಿಗೆ ಅನುಕೂಲ ಮಾಡಲು ನಮಗ್ಯಾಕೆ ತೊಂದರೆ ಮಾಡಬೇಕು ಅನ್ನೋ ಮಾತು ಜನಸಾಮಾನ್ಯರಿಂದ ಕೇಳಿ ಬಂದಿದೆ. ರೈತರಿಗೆ ಸಬ್ಸಿಡಿ ಹಾಗೂ ಬೆಳೆಗೆ ತಕ್ಕ ಬೆಲೆ ನೀಡಿ ಅನುಕೂಲ ಮಾಡಿ, ಅದನ್ನು ಬಿಟ್ಟು ಹಾಲಿನ ದರ ಏರಿಕೆ ಮಾಡಿದ್ರೆ ಬಡ ಜನರಿಗೆ ತುಂಬಾ ತೊಂದರೆ ಅನ್ನೋದು ಜನಸಾಮಾನ್ಯರ ಮಾತು. ಇದೆಲ್ಲ ಏನೇ ಇರಲಿ, ಸದ್ಯ ಹಾಲಿನ ಬೆಲೆ ಏರಿಕೆ ಅಂತೂ ಆಗಿದೆ. ಇದೇ ಭಾನುವಾರದಿಂದ ಹೊಸ ದರ ಜಾರಿಗೆ ಬರಲಿದ್ದು ಗ್ರಾಹಕರಿಗೆ ನಂದಿನಿ ಹಾಲು ಮತ್ತಷ್ಟು ಬಿಸಿಯಾಗಲಿದೆ. ಮಸೂದ್, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಯಲಹಂಕದ ನೀರಿಗೆ ಬಂಗಾರದ ರೇಟು. 1000 ಗಟ್ಟಲೆ ದಾಟ್ತಾ ಇದ್ದ ತಿಂಗಳ ವಾಟರ್ ಬಿಲ್ಲು. ಜಲಮಂಡಳಿಯ ಈ ಎಡವಟ್ಟು ಬಿಲ್ಲಿನ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಬಿತ್ತರಿಸಿತ್ತು. ಜನರಿಗೆ ಬೆದರಿಕೆ ಹಾಕಿ ಹಣ ಕಟ್ಟಿ ಇಲ್ಲದೆ ಇದ್ರೆ ನೀರಿನ ಸಂಪರ್ಕ ಕಡಿತಗೊಳಿಸುವುದಾಗಿ ದರ್ಬಾರ್ ಮಾಡ್ತಿದ್ದ ಜಲಮಂಡಳಿ ಇದೀಗ ಎಚ್ಚೆತ್ತುಕೊಂಡಿದೆ. 34,000, 24,000, 22,000 ಇದು ಹರಾಜು ಕಟ್ಟೆಯ ಘೋಷಣೆಯಲ್ಲ. ಯಲಹಂಕದ ಸಿರ್ಕೆ ಅಪಾರ್ಟ್ಮೆಂಟ್ನವರಿಗೆ ಬರುತ್ತಿದ್ದ ತಿಂಗಳ ನೀರಿನ ಬಿಲ್ಲು. ಜಲಮಂಡಳಿಯವರನ್ನ ಕೇಳಿದ್ರೆ ಹೊಸ ಮೀಟರ್ ಅಳವಡಿಕೆ ವೆಚ್ಚ ಹಾಗೂ ದಂಡ ಅಂತ ನೆಪ ಹೇಳುತ್ತಿತ್ತು. ಜಲಮಂಡಳಿಯ ದರ್ಬಾರ್ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಬಿತ್ತರಿಸಿತ್ತು. ಇದೀಗ ಎಚ್ಚೆತ್ತ ಜಲಮಂಡಳಿ ಅಧಿಕಾರಿಗಳು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಜನರ ಜೊತೆ ಸಮಾಲೋಚನೆ ನಡೆಸಿ ಈ ಬಗ್ಗೆ ಜಲಮಂಡಳಿಯ ಮುಖ್ಯ ಅಭಿಯಂತರರಿಗೆ ಪತ್ರ ಬರೆದು ದಂಡವನ್ನು ರದ್ದು ಮಾಡುವ ಬಗ್ಗೆ ಭರವಸೆ ನೀಡಿದ್ದಾರೆ. ಅದು ಆರ್ಡರ್ ಆದ್ರೆ ನಾವು ಬಡ್ಡಿ ಸಹಿತ ಕ್ಯಾನ್ಸಲ್ ಮಾಡ್ಕೊಡ್ತೀವಿ. ಹಂಗೆ 1000 ಗಟ್ಟಲೆ ಬಿಲ್ಲಿನ ಬಗ್ಗೆ ಮೊದಲೇ ಕಂಗಾಲಾಗಿದ್ದ ಜನ ಬಿಲ್ಲು ಕಟ್ಟದೇ ಇದ್ರೆ ನೀರಿನ ಸಂಪರ್ಕ ಕಡಿತಗೊಳಿಸುವ ಜಲಮಂಡಳಿ ಬೆದರಿಕೆಗೆ ಇನ್ನಷ್ಟು ಆತಂಕಗೊಂಡಿದ್ರು. ಆದ್ರೆ ಇದೀಗ ಜನ ನಿರಾಳರಾಗಿದ್ದಾರೆ. ತಮ್ಮ ಸಮಸ್ಯೆ ಬಗ್ಗೆ ವರದಿಗಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ನಾವು ಸುವರ್ಣ ನ್ಯೂಸ್ ಅವ್ರನ್ನ ಕರೆಸ್ಬಿಟ್ಟು ನಮ್ಮ ಪ್ರಾಬ್ಲಮ್ ಏನಿದೆ ಅದೆಲ್ಲ ಹೇಳ್ಕೊಂಡಿದ್ವಿ. ಅವತ್ತು ನೋಡಿದ್ರೆ ಏನು ಒಂದು ಸ್ವಲ್ಪನೂ ಕಟ್ಸ್ಕೊಳ್ಳೋದಿಲ್ಲ, ಏನಿಲ್ಲ, ಪೂರ್ತಿ ಕಟ್ಟಲೇಬೇಕು, ಪೆನಾಲ್ಟಿ ಏನು ಹಾಕಿದ್ದೀವಿ ಅದೆಲ್ಲ ಕಟ್ಟಲೇಬೇಕು ಅಂತ ಹೇಳಿದರು. ಇವತ್ತು ಬಂದು ನಾವು ಇಲ್ಲಿ ಕೇಳೋದಕ್ಕೆ ಅದು 21,000 ಹಾಗೆ ಬಿಡಿ, ಈಗ ಏನು ಮೀಟರ್ ರನ್ ಆಗಿದೆ ಅದು ಕಟ್ಕೊಂಡು ಹೋಗಿ, ಅದು ಆಮೇಲೆ ನಾವಲ್ಲಿ ನೀವು ಕಾವೇರಿ ಭವನ್ಗೆ ಹೋಗಿ ಅಲ್ಲಿ ಹೋಗಿ ನೀವು ಅಲ್ಲಿ ಆರ್ಡರ್ ಕ್ಯಾನ್ಸಲ್ ಮಾಡಿಸ್ಕೊಬಂದ್ರೆ ಇಲ್ಲಿ ನಾವೇನು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜನರ ಕಣ್ಣಿಗೆ ಮಣ್ಣೆರಚುವ ಕಲೆಯನ್ನ ಜಲಮಂಡಳಿ ಕರಗತ ಮಾಡಿಕೊಂಡಿದೆ. ಇಂತಹ ಪ್ರಕರಣಗಳು ಪದೇ ಪದೇ ನಡೆದರೂ ಮಾಧ್ಯಮದಲ್ಲಿ ಬಿತ್ತಾರವಾದಾಗ ಮಾತ್ರ ಎಚ್ಚೆತ್ತುಕೊಳ್ಳುವ ಜಲಮಂಡಳಿಗೆ ಏನೇನು ಬೇಕೋ ನೀವೇ ಹೇಳಿ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.